Mark's purpose is to present Jesus Christ as the Son of God. ದೇವ ಕುಮಾರನು ಎಂಬುದಾಗಿ ಯೇಸು ಕ್ರಿಸ್ತನನ್ನು ಚಿತ್ರೀಕರಿಸಬೇಕೆಂಬುವಂತಹದ್ದು ಮಾರ್ಕನು ತನ್ನ ಒಂದು ಸ್ವಾರ್ಥಿಯ ಒಂದು ಧ್ಯೇಯ ಅದಾಗಿತ್ತು. Immediately he presents two passages of scripture, Isaiah 40, chapter 40, verse 3. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 3ನೇ ಒಂದು ವಚನವನ್ನು ಅದಕ್ಕೆ ಸಂಬಂಧಪಟ್ಟಂತೆ ಆತನು ಚಿತ್ರೀಕರಿಸುವುದನ್ನು ಓದುವಂತರಾಗಿದ್ದೇವೆ. Talking about John the Baptist coming and preparing the way, and calls the one whom he prepares the way for both Lord and God in the same verse. ಅಲ್ಲಿ ಆತನು ಸ್ನಾನಿಕನಾದ ಯೋಹಾನನು ಅಲ್ಲಿ ಕ್ರಿಸ್ತನಿಗೋಸ್ಕರವಾಗಿ ಮೆಸ್ಸಿಯನಿಗೆ ಅಲ್ಲಿ ಮಾರ್ಗವನ್ನು ಸಿದ್ಧ ಮಾಡುವಂತ ಆ ಒಂದು ಸಂಗತಿಯನ್ನು ಕರ್ತನು ಮತ್ತು ಒಡೆಯನು ಎಂಬಂತ ಉಪಯೋಗಿಸಿದಂತಹ ಒಂದು ಪದಪ್ರಯೋಗ ಅದು ಸರಿ ಸಮಾನವಂತ ಪದಪ್ರಯೋಗ ಎಂಬುದಾಗಿ ನೋಡಿದೆವು. The other passage that he quotes is Malachi 3:1. ಮಲಾಕಿಯನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನವನ್ನು ಸಹ ಅದಕ್ಕೆ ವಿಶ್ಲೇಷಿಸಿ ಆತನು ಹೇಳಿದ್ದನ್ನು ನೋಡಿದೆವು. In that passage he calls him Lord and the messenger of the covenant. ಮತ್ತು ಆ ಒಂದು ಒಡಂಬಡಿಕೆಯ ಒಬ್ಬ ದೂತನು ಮತ್ತು ಮೆಸ್ಸಿಯನು ಎಂಬುದಾಗಿ ಅಲ್ಲಿ ಉಪಯೋಗಿಸಲ್ಪಟ್ಟಂತ ಪದಪ್ರಯೋಗದಲ್ಲಿ ಓದಿದೆವು. He's also revealed that the Father's proclamation over his Son, that he is, you are my beloved Son in whom I'm well pleased. ಅಷ್ಟು ಮಾತ್ರವಲ್ಲ, ಪರಲೋಕದಿಂದ ತಂದೆ ಅಂತ ದೇವರು ಸಹ ತನ್ನ ಮಗನ ಕುರಿತಾಗಿ ಸಾಕ್ಷೀಕರಿಸಲು ನಾವು ನೋಡಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ನಾನು ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಿದಂತಹ ಒಂದು ಮಾತನ್ನು ನಾವು ನೋಡಿದೆವು. Last time we saw that he had power over Satan. ಅಲ್ಲಿ ಸೈತಾನನ ಮೇಲೆ ದೊರೆತನ ಮಾಡಲು ಅಧಿಕಾರ ಹೊಂದಿದಂತವನು ಎಂಬುದಾಗಿ ಕಳೆದ ವಾರ ನಾವು ನೋಡ್ತಾ ಬಂದೆವು. And all the demonic forces. ಎಲ್ಲ ಸೈತಾನ ದುರಾತ್ಮಕ ಸೇನೆ ಮೇಲೆ ತನಗೆ ಅಧಿಕಾರವಿದೆ ಎಂಬಂತಹ ಅಂಶವನ್ನು ಆತನ ನಾವು ನೋಡ್ತಾ ಬಂದೆವು. And now we're going to see him demonstrating that power over a demon that just might be a group of demons in a man. ಅಲ್ಲಿ ಒಬ್ಬ ಮನುಷ್ಯನಿಗೆ ಅಲ್ಲಿ ದೆವ್ವಗಳ ಒಂದು ದಂಡು ಹಿಡಿಕೊಂಡಂತ ಆ ಒಂದು ವ್ಯಕ್ತಿಯ ಮೇಲೆ ತಾನು ಇರುವಂತಹ ಅಧಿಕಾರವನ್ನು ಅಲ್ಲಿ ಸೈತಾನ ಮೇಲೆ ಇರುವಂತಹ ಒಂದು ಅಧಿಕಾರವನ್ನು ಅಲ್ಲಿ ತೋರಿಸುವಂತಹ ಒಂದು ಸಂಗತಿ ನಾವು ಇಲ್ಲಿ ಓದುವಂತರಾಗಿದ್ದೇವೆ. Let's look at Mark chapter 1 verses 21 through 28. ಅಲ್ಲಿ 21ನೇ ವಚನದಿಂದ 28ನೇ ವಚನ ತನಕ ನಾವು ಓದಿಕೋಣ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನದಿಂದ 21ನೇ ವಚನದಿಂದ 28ನೇ ವಚನ ತನಕ. ಬಳಿಕ ಅವರು ಕಪೆರ್ನೌಮ್ ಎಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು. ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು, ಯಾಕಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದಿಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿತವನು ಎಂದು ಕೂಗಿ ಹೇಳಿತು. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದೇನಿರಬಹುದು? ಇದು ಹೊಸ ಉಪದೇಶ. ಈತನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡಿತಾನೆ, ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮೊಳಗೆ ವಿಚಾರ ಮಾಡಿಕೊಂಡರು. ಕೂಡಲೇ ಆತನ ಸುದ್ದಿಯು ಗಲಿಲಾಯ ಸೀಮೆಯಲ್ಲೆಲ್ಲ ಎಲ್ಲರಿಗೂ ಸಹ ಹಬ್ಬಿತು ಎಂಬುದಾಗಿ. Okay, so verse 21, he and his disciples come into Capernaum. ಅಲ್ಲಿ ಆತನು ಮತ್ತು ಆತನ ಶಿಷ್ಯರು 21ನೇ ವಚನದಲ್ಲಿ ಕಪೆರ್ನೌಮಿಗೆ ಅವರು ಬಂದರು. Remember, he has just called his disciples. ಅಲ್ಲಿ ತನ್ನ ಶಿಷ್ಯರ ಜೊತೆಯಲ್ಲಿ ಆತನು ಬಂದಂತಹ ಚಿತ್ರಣವನ್ನು ಓದುತ್ತೇವೆ. They left everything and followed him. ಅಲ್ಲಿ ಎಲ್ಲವನ್ನೂ ಸಹ ಶಿಷ್ಯರು ಬಿಟ್ಟು ಈಗ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಬಂದಂತಹ ಒಂದು ಸಮಯ ಅದಾಗಿತ್ತು. But Capernaum is his base of operation. ಅಲ್ಲಿ ಆತನು ಮಾಡಿದಂತ ಎಲ್ಲಾ ಸೇವಾ ಕಾರ್ಯಗಳಿಗೆ ಕಪೆರ್ನೌಮ್ ಎಂಬುವಂತಹದ್ದು ಕೇಂದ್ರ ಸ್ಥಳ ಅದಾಗಿತ್ತು. Just a free fact here. Capernaum is Kafar Nahum. ಅಲ್ಲಿ ಕಫಾರ್ ನೆಹುಮ್ ಎಂಬಂತ ಒಂದು ಪದಪ್ರಯೋಗದಿಂದ ಬಂದಂತ ಒಂದು ಹೆಸರು ಕಪೆರ್ನೌಮ್ ಎಂಬುವಂತಹದ್ದು. Kafar is a village and Nahum is Nahum. ಅಲ್ಲಿ ನಹುಮ್ ಎಂಬುದಾಗಿ ಹೇಳಿದ್ರೆ ನಹುಮನ ಆ ಒಂದು ಪ್ರವಾದಿಯ ಒಂದು ಹೆಸರು, ಮತ್ತು ಕಪೆರ್ನೌಮ್ ಎಂಬಂತ ಎಂಬುದಾಗಿ ಹೇಳಿದ್ರೆ ಹಳ್ಳಿ ಎಂಬಂತ ಅರ್ಥವನ್ನು ಕೊಡುವಂತಾಗಿದೆ. So it's just the village called Nahum. ಅಲ್ಲಿ ನಹುಮ್ ಎಂಬಂತ ಒಂದು ಹಳ್ಳಿಗೆ ಒಂದು ಕಪೆರ್ನೌಮ್ ಎಂಬುದಾಗಿ ಅದನ್ನು ಕರೀತಾ ಇದ್ದರು. And he's not in Nazareth, his hometown where he grew up. ಅಲ್ಲಿ ಆತನು ಬೆಳೆದು ಬಂದಂತ ನಜರೇತಿನ ಒಂದು ಪ್ರಾಂತ್ಯದಲ್ಲಿ ಈಗ ಆತನು ಇಲ್ಲ. Because the last time he was there, they tried to kill him. ಅಲ್ಲಿ ಕಳೆದ ಬಾರಿ ಆತನು ನಜರೇತಿನಲ್ಲಿ ಇದ್ದಂತ ಸಮಯದಲ್ಲಿ ಆತನಿಗೆ ಕೊಲ್ಲಲು ಅವರು ಪ್ರಯತ್ನ ಮಾಡಿದ್ದರು. So he established his headquarters in Capernaum. ಈಗ ಆತನ ಎಲ್ಲ ಕೇಂದ್ರವನ್ನು, ಸುವಾರ್ತೆಯ ಕೇಂದ್ರ ಸ್ಥಳವನ್ನು ಕಪೆರ್ನೌಮಿಗೆ ಆತನು ಶಿಫ್ಟ್ ಮಾಡಿದಂತಹ ಒಂದು ಸಂಗತಿ ನಾವು ಇಲ್ಲಿ ಓದುತ್ತೇವೆ. And he comes into the synagogue on the Sabbath day. ಅಲ್ಲಿ ಸಬ್ಬತ್ ದಿನದಲ್ಲಿ ದೇವಾಲಯಕ್ಕೆ ಅಲ್ಲಿ ಆತನು ಬಂದಂತಹ ಚಿತ್ರಣ ಇದು. I like how Luke adds these little details, talking really about the same story. ಲೂಕನು ಇದಕ್ಕೆ ಇನ್ನೂ ಹೆಚ್ಚಾಗಿಂತಹ ವಿಷಯಗಳನ್ನು ಆತನು ಸೇರಿಸುವಂತಹ ಸಂಗತಿಯನ್ನು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಇದರ ಕೊಡ್ತಾ ಹೋಗ್ತೇವೆ. He says he comes into the synagogue and it says as was his custom. ಅಲ್ಲಿ ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ಆತನ ಸಂಪ್ರದಾಯಕ್ಕೆ ಅನುಸಾರವಾಗಿ ಆತನ ದೇವಾಲಯಕ್ಕೆ ಬಂದನು ಎಂಬುದಾಗಿ ಅಲ್ಲಿ ಸೇರಿಸಿದಂತಹ ಸಂಗತಿಯನ್ನು ಓದ್ತೇವೆ. So Jesus had a habit of going to church. ಅಂದ್ರೆ ಸಭೆಗೆ ಚರ್ಚಿಗೆ ಹೋಗುವಂತಹ ಒಂದು ಅಭ್ಯಾಸವನ್ನು ಯೇಸು ಕ್ರಿಸ್ತನು ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ಇದರಿಂದ ಗ್ರಹಿಸಿಕೊಳ್ಳಬಹುದು. And synagogue here, it's a meeting place. ಅಲ್ಲಿ ದೇವಾಲಯ ಎಂಬುದಾಗಿ ಹೇಳಿರೋದು ಎಲ್ಲರೂ ಸಹ ಸೇರಿ ಬರ್ತಿದ್ದಂತಹ ಒಂದು ಸ್ಥಳ ಅದಾಗಿತ್ತು. It's an assembly, right? It's an assembly area. ಎಲ್ಲರೂ ಸಹ ಕೂಡಿ ಬರುವಂತಹ ಒಂದು ಸ್ಥಳ. It's where the local believers gather together as an assembly.
ಅಲ್ಲಿ ಸ್ಥಳೀಯ ವಿಶ್ವಾಸಿಗಳು ಅಲ್ಲಿ ಒಟ್ಟಾಗಿ ಅಲ್ಲಿ ಸಭೆಯಾಗಿ ಅಲ್ಲಿ ಸೇರಿ ಬರ್ತಾ ಇದ್ದಂತ ಒಂದು ಸ್ಥಳ ಅದು ದೇವಾಲಯ ಆಗಿತ್ತು. They would have a leader or an organizer. ಅಲ್ಲಿ ಒಬ್ಬ ನಾಯಕನು ಅವರನ್ನ ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಒಬ್ಬ ನಾಯಕನು ಅಲ್ಲಿ ಇದ್ದನು. You might call him the administrator or a ruler. ಅಲ್ಲಿ ಒಬ್ಬ ಆಡಳಿತ ಕಾರ್ಯ ವ್ಯವಸ್ಥೆ ನೋಡಿಕೊಳ್ಳುವಂತ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದನು. They would also have elders. ಅಲ್ಲಿ ಪ್ರಾಯಶಃ ಸಭಾಯರು ಅಲ್ಲಿದ್ದರು. And it would be a place where the reading of scripture would happen and the explanation, the exegesis of scripture would happen. ಅಲ್ಲಿ ದೇವಾಲಯದ ಒಂದು ಪರ್ಯಟನೆ ನಡೀತಾ ಇತ್ತು. ಅದೇ ಸಮಯದಲ್ಲಿ ಅದರ ಒಂದು ವಿವರಣೆ ಎಲ್ಲ ಕಾರ್ಯಗಳು ಸಹ ಒಂದು ದೇವಾಲಯದಲ್ಲಿ ನಡೀತಾ ಇದ್ದವು. So it says here he came to the synagogue as was his custom on the Sabbath and he began to teach. ಅಲ್ಲಿ ಸಂಪ್ರದಾಯಕ್ಕೆ ಅನುಸಾರವಾಗಿ ದೇವಾಲಯಕ್ಕೆ ಆತನು ಅಲ್ಲಿ ತನ್ನ ಸಂಪ್ರದಾಯಕ್ಕೆ ಅನುಸಾರವಾಗಿ ಅಲ್ಲಿ ಆತನು ಬಂದನು ಮತ್ತು ಇಲ್ಲಿ ಆತನು ಉಪದೇಶ ಮಾಡಲಿಕ್ಕೆ ಆತನು ಪ್ರಾರಂಭಿಸಿದನು. If you just read Mark, you'd be like, you wonder why would they have Jesus teach? I mean, he's just some stranger. ಇಲ್ಲಿ ಒಬ್ಬ ಅಪರಿಚಿತವಾದಂತ ವ್ಯಕ್ತಿ ಯೇಸು ಕ್ರಿಸ್ತನಿದ್ದಾನೆ, ಈತನು ಹೇಗೆ ತಾನೇ ಇಲ್ಲಿ ಉಪದೇಶ ಮಾಡಲಿಕ್ಕೆ ಆತನು ಸಾಧ್ಯ ಎಂಬುದಾಗಿ ಪ್ರಾಯಶಃ ಕೇಳಬಹುದು. But actually, the other synoptic gospels in John let us know that his ministry had been going on for some time. ಹಾಗಾಗಿ ಬೇರೆ ಬೇರೆ ಸುವಾರ್ತೆಗಳನ್ನ ನಾವು ಹೋಲಿಸಿ ನೋಡಿದ್ರೆ ಆತನು ಈಗಾಗಲೇ ಈ ರೀತಿಯ ಉಪದೇಶ ಮಾಡುವಂತಹ ಸೇವಾ ಕಾರ್ಯವನ್ನು ಆತನು ಈಗಾಗಲೇ ಪ್ರಾರಂಭಿಸನು ಎಂಬುದಾಗಿ ಅದರ ಬಗ್ಗೆ ನಾವು ತಿಳ್ಕೊಳ್ಳುತ್ತೇವೆ. Luke tells us this. Look at Luke chapter 4. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Give you some enlightenment here, some illumination. ಅದರ ಕುರಿತಾಗಿ ಹೆಚ್ಚಾದಂತಹ ಚಿತ್ರಣ ನಮಗೆ ಅಲ್ಲಿ ಸಿಗುವಂತದ್ದಾಗಿದೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ. Luke 4:14 and 15. 14 ಮತ್ತು 15ನೇ ವಚನ. And Jesus returned in the power of the Spirit to Galilee, and a report about him went out throughout all the surrounding country, and he taught in their synagogues, being glorified by all. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿ ಸುತ್ತಲಿರುವ ಪ್ರಾಂತದಲ್ಲೆಲ್ಲ ಹಬ್ಬಿಕೊಂಡಿತು. ಆತನು ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನು ಹೊಗಳಿದರು ಎಂಬುದಾಗುತ್ತದೆ. So his deeds, his miracles, his teaching, it's going out before him. People are learning about it before he even gets there, and they are eager for him to come and speak to them. ಅಲ್ಲಿ ಆತನು ಮಾಡ್ತಾ ಇದ್ದಂತ ಉಪದೇಶ, ಆತನ ಬೋಧನೆ, ಆತನ ಮಹತ್ಕಾರ್ಯಗಳು ಎಲ್ಲವೂ ಸಹ ಆತನ ಮುಂದಾಗಿ ಹೋಗುತ್ತಾ ಇದ್ದು ಇದ್ರ ಮುಖಾಂತರವಾಗಿ ಅಲ್ಲಿ ಎಲ್ಲರೂ ಸಹ ಪರಿಚಿತವಾಗಿ ಆತನನ್ನು ಕಾಯ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. And I want to look today at the reaction, the response that Jesus gets to his teaching. ಅಲ್ಲಿ ಆತನು ಮಾಡಿದಂತ ಉಪದೇಶಕ್ಕೆ ಅದಕ್ಕೆ ದೇವರ ಜನರಿಂದ ಸಿಕ್ಕಿದಂತ ಒಂದು ಪ್ರತಿಕ್ರಿಯೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. Ultimately, it's very sad. ಆದರೆ ಅಂತ್ಯ ಭಾಗದಲ್ಲಿ ಬಹಳ ದುಃಖಕರವಾದಂತ ಒಂದು ಸಂಗತಿ. Verse 22. 22ನೇ ವಚನ. They were amazed at his teaching. ಅವರು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರು. You're like, well, John, that sounds good. ನಿಜವಾಗಿ ಸಹ ಆಶ್ಚರ್ಯಪಟ್ಟರು, ನಿಜವೇ. You want people to be amazed at your teaching. ಅಲ್ಲಿ ಆತನ ಒಂದು ಉಪದೇಶಕ್ಕೆ ಆಶ್ಚರ್ಯಚಕಿತರಾದರು. They were amazed. It's ekpleso. It means to strike a person out of their senses by feeling. ಅಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಯಾವ ರೀತಿ ಉಪದೇಶದಾಗಿತ್ತು ಎಂಬುದಾಗಿ ಹೇಳಿದ್ರೆ ಅವರಿಗೆ ಗರಪಡಿದಂತೆ ಅವರ ಮನಸ್ಸಿಗೆ ನಾಟುವಂತಹ ಒಂದು ರೀತಿಯ ಒಂದು ಉಪದೇಶದಿಂದ ಕೂಡಿದಂತಹ ಒಂದು ಮಾತುಗಳು ಆತನದಾಗಿದ್ದವು. When you speak, so much feeling is built up inside, such strong emotion and feeling is built up inside them that it strikes them out of their senses. They don't know where they are. ಅಲ್ಲಿ ಅವ್ರು ಯಾವ ರೀತಿ ಯೇಸು ಕ್ರಿಸ್ತನ ಉಪದೇಶ ಇತ್ತು ಎಂಬುದಾಗಿ ಹೇಳಿದ್ರೆ ಆತನ ಉಪಯೋಗಿಸಿದಂತಹ ಪದಪ್ರಯೋಗಗಳು ಅವರು ಆತನ ಮಾತುಗಳಲ್ಲೇ ತಲ್ಲೀನರಾಗಿ ತಮ್ಮನ್ನು ತಾವೇ ಮರೆತು ಹೋದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಜಾರಿ ಹೋಗುತ್ತಾ ಇದ್ದಾರೆ ಎಂಬುದಾಗಿ ನಾವು ಇಲ್ಲಿ ಗಮನಿಸಬಹುದು. They just don't know how to deal with the power of your words. ಅಲ್ಲಿ ಆತನ ಬಾಯಿ ಮಾತಿನ ಬಂದಂತಹ ಒಂದು ಮಾತುಗಳ ಶಕ್ತಿಗಳಿಂದ ಯಾವ ರೀತಿಯಲ್ಲಿ ವ್ಯವಹರಿಸಬೇಕೆಂಬ ಪರಿಜ್ಞಾನ ಇಲ್ಲದಂತಹ ರೀತಿಯಲ್ಲಿ ಆ ಒಂದು ಸಂಗತಿಯಲ್ಲಿ ಮುಳುಗಿ ಹೋಗಿದ್ದರು. And they were amazed because you see later in verse 22 here, because his teaching was the teaching having authority. ಅಲ್ಲಿ ಯಾಕಂದ್ರೆ ಆತ ಅಧಿಕಾರದಿಂದ ಕೂಡಿದಂತಹ ಒಂದು ಉಪದೇಶ ಆತನದಾಗಿತ್ತು. Not like the scribes. ಅಲ್ಲಿದ್ದಂತಹ ಶಾಸ್ತ್ರಿಗಳಂತೆ ಆತನ ಉಪದೇಶ ಮಾಡದೆ. I like how they throw that in. Luke throws that in too. ಅಲ್ಲಿ ಅದರ ಸಂಗತಿ ಕುರಿತಾಗಿ ಲೂಕನ್ ಯಾವ ರೀತಿಯಲ್ಲಿ ಉಪದೇಶ ಮಾಡ್ತಾರೆ ಎಂಬುದನ್ನು ಲೂಕನ್ ಬರೆದ ಸುವಾರ್ತೆಯಲ್ಲಿ ಅದು ಓದ್ತೇವೆ. Look at Matthew. ಮತ್ತಾಯನ ಬರೆದ ಸುವಾರ್ತೆಗೆ ನಾವು ಬಂದ್ರೆ Matthew chapter 7. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ. Almost an exact parallel passage of scripture. ಅಲ್ಲಿ ಇದಕ್ಕೆ ಸರಿದೂರುವಂತಹ ಸರಿಸಮಾನವಾದಂತಹ ಒಂದು ಅಧ್ಯಾಯ ಒಂದು ವಾಕ್ಯ ಭಾಗವನ್ನು ಓದ್ತೇವೆ. A different teaching situation. He's on the Sermon on the Mount in Matthew. He's in a synagogue in Mark. ಅಲ್ಲಿ ಇಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ದೇವಾಲಯದಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪರ್ವತ ಪ್ರಸಂಗದಲ್ಲಿ ಅಲ್ಲಿ ಆತನು ಉಪದೇಶ ಮಾಡ್ತಾ ಇದ್ದಂತಹ ಒಂದು ಚಿತ್ರಣದಾಗಿದೆ. Jesus has just given the greatest message in scripture about salvation by grace through faith alone. ನಂಬಿಕೆ ಮುಖಾಂತರ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದುತ್ತೀರಿ ಎಂಬ ಒಂದು ಸಿದ್ಧಾಂತವನ್ನು ಅಲ್ಲಿ ಸ್ಪಷ್ಟವಾದಂತವಾಗಿ ಆ ಒಂದು ಉಪದೇಶವನ್ನು ಪರ್ವತ ಪ್ರಸಂಗದಲ್ಲಿ ಅಲ್ಲಿ ಮಾಡಿದಂತ ಸಂಗತಿ. And the response of the people here. ಅಲ್ಲಿ ಅದಕ್ಕೆ ಜನರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಇಲ್ಲಿ ಓದ್ತೇವೆ. Matthew 7 verses 28 and 29. 28 ಮತ್ತು 29ನೇ ವಚನ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ. And when Jesus had finished these sayings, his sermon for the last 2 chapters, the crowd were astonished. Same word, ekpleso. They were amazed. They were
astonished at his teaching, for he was teaching them as one who had authority, not like the scribes. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು. ಯಾಕೆಂದ್ರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಅಧಿಕಾರವಿದ್ದವನಂತೆ ಮಾಡ್ತೇನೆ ಎಂಬುದಾಗಿ ಓದ್ತೇವೆ. It's almost exact word for word. ಅದೇ ರೀತಿಯ ಒಂದು ಪದಪ್ರಯೋಗಗಳನ್ನು ಅಲ್ಲಿ ಯಾವ ರೀತಿಯ ಹೋಲಿಕೆ ಮಾಡಿದ್ರೆ ಎರಡು ವಾಕ್ಯದಲ್ಲೂ ಸಹ ಅದೇ ರೀತಿಯ ಪದಪ್ರಯೋಗಗಳನ್ನು ನಾವು ಓದ್ತೇವೆ. What was this authority? ಆತನಿಗೆ ಇದ್ದಂತ ಒಂದು ಅಧಿಕಾರವಾದರೂ ಏನು? It's the word exousia in the Greek. It means rule or dominion. ಅಲ್ಲಿ ಆತನ ಮೇಲೆ ದೊರೆತನ ಮಾಡುವ ಎಂಬಂತ ಒಂದು ಅರ್ಥವನ್ನು ಕೊಡುವಂತ ಒಂದು ಪದಪ್ರಯೋಗ ಅದಾಗಿದೆ. His words were dominating. ಅಲ್ಲಿ ಆತನ ಒಂದು ಮಾತುಗಳು ಒಂದು ರೀತಿಯಲ್ಲಿ ಮತ್ತೊಬ್ಬನ ಮೇಲೆ ದೊರೆತನ ಮಾಡುವಂತಹ ಒಂದು ರೀತಿಯಲ್ಲಿ ಇದ್ದಂತಹ ಮಾತುಗಳು ಅದಾಗಿದ್ದವು. They had never heard anything like it before. ಈ ರೀತಿಯಾದಂತಹ ಒಂದು ಮಾತುಗಳನ್ನು ನಾವು ಹಿಂದೆ ಯಾರಿಂದಲೂ ನಾವು ಕೇಳಿರಲಿಲ್ಲ. At least not for several centuries they haven't heard something like this. ಅನೇಕ ಶತಮಾನಗಳಲ್ಲಿ ಸಹ ನಾವು ಯಾವ ವ್ಯಕ್ತಿಯು ಯಾವ ಪ್ರವಾದಿ ಸಹ ಈ ರೀತಿಯಾದಂತಹ ಮಾತುಗಳನ್ನು ಉಪಯೋಗಿಸಿದಾಗ ನಾವು ನೋಡಲಿಲ್ಲ. Both Matthew and Mark here throw in not like the scribes. That contrast is there. ಆದ್ರೆ ಶಾಸ್ತ್ರಗಳ ರೀತಿಯಲ್ಲಿ ಇದನ್ನು ಉಪದೇಶ ಮಾಡ್ತಾ ಇಲ್ಲ, ಏನೋ ವಿಭಿನ್ನವಾದಂತಹ ರೀತಿಯಲ್ಲಿ ಇದು ನಮಗೆ ಬೋಧನೆಯನ್ನು ಮಾಡ್ತಿದ್ದಾನೆ. Now the scribes were crucial to teaching the word of God. ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಶಾಸ್ತ್ರಗಳ ಒಂದು ಉಪದೇಶ ಅದು ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿ ಅದಾಗಿತ್ತು. Back in Ezra chapter 7, Ezra was a scribe. ಯೆಜ್ರನ ಪುಸ್ತಕ 7ನೇ ಅಧ್ಯಾಯಕ್ಕೆ ಬಂದ್ರೆ ಆತನು ಒಬ್ಬ ಶಾಸ್ತ್ರಿ ಆತನಾಗಿದ್ದನು. In fact, it says Ezra was a scribe skilled in the law of Moses. ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಆತನು ಪಂಡಿತ ಪಾರಂಗತವನ್ನು ಹೊಂದಿದಂತ ಒಂದು ಯೆಜ್ರನು ಆತನಾಗಿದ್ದನು. So he explained the law to the people. ಆದ್ರಿಂದ ಆತನ ಧರ್ಮಶಾಸ್ತ್ರವನ್ನು ತನ್ನ ಅಲ್ಲಿದ್ದಂತ ಜನರಿಗೆ ಆತನು ಉಪದೇಶ ಮಾಡ್ತಾ ಇದ್ದನು. You had other scribes mentioned in Nehemiah. ಅಲ್ಲಿ ನೆಹೆಮೀಯನ ಪುಸ್ತಕದಲ್ಲಿ ಬೇರೆ ಶಾಸ್ತ್ರಿಗಳು ಪಂಡಿತರ ಕುರಿತಾಗಿ ಸಹ ಅಲ್ಲಿ ಓದುತ್ತೇವೆ. There's a whole list of them in chapter 8. ಅಲ್ಲಿ 8ನೇ ಅಧ್ಯಾಯದ ದೊಡ್ಡ ಒಂದು ಪಟ್ಟಿಯನ್ನು ನಾವು ಅಲ್ಲಿ ಓದುವಂತರಾಗಿದ್ದೇವೆ ಶಾಸ್ತ್ರಿಗಳು ಪಂಡಿತರ ಕುರಿತಾಗಿ. And in Nehemiah 8:8 it says that they read the book of the law. ಅಲ್ಲಿ ನೆಹೆಮೀಯನ ಪುಸ್ತಕ 8ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಅವರು ಧರ್ಮಶಾಸ್ತ್ರವನ್ನು ಅವರು ಓದಿದರು. And they explained it clearly. ಅಲ್ಲಿ ಸ್ಪಷ್ಟವಾಗಿ ಅದನ್ನು ವಿವರಣೆ ಮಾಡಿದ್ರು ಎಂಬುದಾಗಿ ಓದ್ತೇವೆ. And they not only explained it clearly, but they gave a sense so that the people could understand the reading. ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಿದರು ಎಂಬುದಾಗಿ ಅಲ್ಲಿ ಓದ್ತೇವೆ. That's what we do every Sunday. ಪ್ರತಿ ಭಾನುವಾರ ನಾವು ಅದನ್ನೇ ನಾವು ಮಾಡುವಂತರಾಗಿದ್ದೇವೆ. That's why it's called the Bible hour. ಆದ್ದರಿಂದ ಇದನ್ನು ಸತ್ಯವೇದ ಅಧ್ಯಯನ ಸಮಯ ಎಂಬುದಾಗಿ ನಾವು ಕರೆಯುತ್ತೇವೆ. Because we read the scriptures and we exegete the scriptures and we give not only what they mean, we give a sense of what they mean. ಅಲ್ಲಿ ನಾವು ಬರೀ ದೇವರ ವಾಕ್ಯ ಓದುವಂತದ್ದಲ್ಲ, ಅದು ಏನು ಅರ್ಥವನ್ನು ಕೊಡ್ತದೆ, ಅದರ ತಾತ್ಪರ್ಯವೇನು ಎಂಬುದಾಗಿ ಪ್ರತಿ ವಾರ ನಾವು ಅದನ್ನು ವಿವರಿಸುವಂತರಾಗಿದ್ದೇವೆ. But unfortunately over the centuries that had changed. ಆದ್ರೆ ಅನೇಕ ಶತಮಾನಗಳಲ್ಲಿ ಆ ಒಂದು ಸಂಪೂರ್ಣವಾದಂತಹ ಚಿತ್ರಣವೇ ಈಗ ಬದಲಾವಣೆ ಆಗಿ ಹೋಗಿದೆ. And they were no longer clearly teaching the word of God, they were teaching the traditions of men. ಆದ್ರೆ ದೇವರ ವಾಕ್ಯದ ಸ್ಪಷ್ಟವಾದಂತಹ ಬೋಧನೆ ಈಗ ಹೊರಟು ಹೋಗಿದೆ, ಆದ್ರೆ ಮನುಷ್ಯರ ಸಂಪ್ರದಾಯಗಳು ಅದರ ಸ್ಥಾನವನ್ನು ಅದು ಅಲಂಕರಿಸಿದೆ. Rabbi Jacob said this and Rabbi Nahum said that. ಅಲ್ಲಿ ನಹೂಮನ ಈ ರೀತಿಯಾಗಿ ಹೇಳಿದನು, ಬೋಧಕನಾದಂತಹ ಯಾಕೋಬನ ಈ ರೀತಿಯಾಗಿ ಹೇಳಿದನು ಎಂಬುದಾಗಿ ಅನೇಕ ರೀತಿಯ ಬೇರೆಯವರ ಬೋಧನೆಗಳಿಗೆ ಅಲ್ಲಿ ಪ್ರವೇಶ ಮಾಡಿದೆ. And they were always referring to the rabbis and these scholars and these academics. ಆದ್ರಿಂದ ಪಂಡಿತರು ಇದು ದೇವರ ವಾಕ್ಯದ ಶಾಸ್ತ್ರಿಗಳು ಅವರ ಒಂದು ಬೋಧನೆಗಳು ಅವರ ಒಂದು ಮಾತುಗಳಿಗೆ ಒಂದು ಪ್ರಾಮುಖ್ಯತೆಯ ಸ್ಥಾನವನ್ನು ಪಡ್ಕೊಂಡಿದೆ. They got to a point where the traditions of men were more important than the word of God. ಆದ್ರೆ ಈಗ ಇಂದು ಮನುಷ್ಯರ ಒಂದು ಸಂಪ್ರದಾಯಗಳಿಗೆ ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ಮನುಷ್ಯನ ಸಂಪ್ರದಾಯಗಳಿಗೆ ಈಗ ಆದ್ಯತೆಯನ್ನು ಕೊಟ್ಟಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. That's the same passage, right? The Sermon on the Mount, Matthew 5, 6, and 7. ಮತ್ತಾಯ ಸುವಾರ್ತೆ 5 ಮತ್ತು 6 ಮತ್ತು 7ನೇ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗದ ಕುರಿತಾಗಿ ಆ ಒಂದು ಚಿತ್ರಣವನ್ನು ನಾವು ಅಲ್ಲಿ ಓದುತ್ತೇವೆ. Where the people said this man, they were amazed, and this man speaks with authority. ಈ ಒಬ್ಬ ಮನುಷ್ಯನು ಅಧಿಕಾರಿತವನ್ನಾಗಿ ಮಾಡ್ತಾನೆ ಎಂಬುದಾಗಿ ಅವರು ಆಶ್ಚರ್ಯಪಟ್ಟರು. It's because he said, "You have heard it said by the scribes and the rabbis, but I say unto you." ಆದ್ರೆ ನೀವು ಇಲ್ಲೇ ತನಕ ಶಾಸ್ತ್ರಿಗಳು ಪಂಡಿತರು ಹೇಳಿದಂತ ಒಂದು ವಾಕ್ಯವನ್ನು ಕೇಳಿದ್ದೀರಾ, ಆದ್ರೆ ನಾನು ನಿಮಗೆ ಈ ಸಂಗತಿಗಳನ್ನು ಹೇಳ್ತೇನೆ ಎಂಬುದಾಗಿ ಆತನು ಘಂಟಾಘೋಷವಾಗಿ ಆತನು ಹೇಳಿದನು. He dominated them with the word of God. ಆದ್ರೆ ದೇವರ ವಾಕ್ಯವನ್ನು ಉಪಯೋಗಿಸಿ ಅಲ್ಲಿ ಅವರ ಮೇಲೆ ದೊರೆತನ ಮಾಡಿದಂತಹ ಒಂದು ಸಂಗತಿಯನ್ನು ಅಧಿಕಾರಯುತವಾಗಿ ಮಾತಾಡಿದಂತಹ ಸಂಗತಿಯನ್ನು ಓದ್ತೇವೆ. Well, that was the response of the people. ಅದಕ್ಕೆ ಪ್ರತಿಯಾಗಿ ಜನರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು? Let's look at the response of the demons. ಅಲ್ಲಿ ಅದಕ್ಕೆ ಪ್ರತಿಯಾಗಿ ದೆವ್ವಗಳ ಒಂದು ಪ್ರತಿಕ್ರಿಯೆ ಅದು ಏನಾಗಿತ್ತು? Verse 23. 23ನೇ ವಚನ. Just then, at the very exact time that Jesus was speaking authoritatively and dominantly the word of God, the demons showed up. ಅಲ್ಲಿ ದೇವಾಲಯದಲ್ಲಿ ಯೇಸು ಕ್ರಿಸ್ತನು ಅಧಿಕಾರಯುತವಾಗಿ ಅಲ್ಲಿ ಉಪದೇಶ ಮಾಡ್ತಾ ಇದ್ದಂತ ಸಮಯದಲ್ಲಿ ಅಲ್ಲಿ ದೆವ್ವವು ಅಲ್ಲಿ ಪ್ರತ್ಯಕ್ಷವಾದಂತಹ ಸಂಗತಿಯನ್ನು ಓದ್ತೇವೆ. They didn't show up; they were already there. ಅಲ್ಲಿ ಕ್ಷಮತೆಯಲ್ಲಿ ಬಂದಂತದಲ್ಲ, ಈಗಾಗಲೇ ಅಲ್ಲಿ ದೆವ್ವಲ್ಲಿ ಅಲ್ಲಿ ಹೊಕ್ಕಿಕೊಂಡಿತ್ತು. They just manifested. ಈಗ ಅದು ತನ್ನನ್ನು ತಾನು ಪ್ರಕಟ ಮಾಡಲಿಕ್ಕೆ ಪ್ರಾರಂಭಿಸಿತು. Just then, there was a man in the synagogue with an unclean spirit who cried out, saying. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು.
demons come to church. You might, really, yeah, I know that, right? Yeah. Demons come to church. And interesting, the very first time that we see any person, because demons are personages, right? Anytime we see a person in the Gospel of Mark that knows who Jesus is, it's a demon. ಅಲ್ಲಿ ಇಲ್ಲಿ ಗಮನಿಸಬೇಕಾದ ಅಂಶ ಎಂಬುದಾಗಿ ಹೇಳಿದ್ರೆ ಆ ದೆವ್ವಗಳು ಸಹ ಒಂದು ದೇವಾಲಯಕ್ಕೆ ಬರ್ತವೆ ಎಂಬುದಾಗಿ ನಾವು ಇಲ್ಲಿ ಗಮನಿಸಬಹುದು. ಮಾತ್ರವಲ್ಲ, ಇಲ್ಲಿ ದೆವ್ವು ಅಲ್ಲಿ ಆ ಮನುಷ್ಯನಲ್ಲಿ ಹೊಕ್ಕಿಕೊಂಡಿತ್ತು ಮತ್ತು ಹೊಕ್ಕೊಂಡದ್ದು ಮಾತ್ರವಲ್ಲ, ಆ ಮಾರ್ಕದ ಸ್ವಾರ್ಥೆಯಲ್ಲಿ ದೆವ್ವು ಯೇಸು ಕ್ರಿಸ್ತನ ನೋಡಿದ ತಕ್ಷಣ ಆತನನ್ನು ಗುರುತಿಸಿದಂತಹ ಸಂಗತಿನಲ್ಲಿ ನಾವು ನೋಡ್ತೇವೆ. First time we see a man recognizing who Jesus is halfway through the book in chapter 8, and Peter says, "You're the Christ, the Son of God." ಅಲ್ಲಿ ಮಾರ್ಕನ ಸ್ವಾರ್ಥ 8ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಪೇತ್ರನಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ನೀನು ಕ್ರಿಸ್ತನು ಬರಬೇಕಾದಂತವನು ಎಂಬುದಾಗಿ ಆತನ ಕುರಿತಾಗಿ ಸಾಕ್ಷೀಕರಿಸೋದನ್ನ ನೋಡ್ತೇವೆ. But notice it's an unclean spirit. ಆದ್ರೆ ಇಲ್ಲಿ ದೆವ್ವು ಅಲ್ಲಿ ಒಬ್ಬ ಮನುಷ್ಯನಲ್ಲಿ ಹೋಗಿಕೊಂಡು ಅಲ್ಲಿ ತಾನು ಪ್ರಕಟ ಮಾಡಿಕೊಂಡಂತ ಸಂಗತಿ. And that word unclean is used multiple times for multiple different things in the Old Testament. It can mean impure. ಅಲ್ಲಿ ಒಂದು ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾನಾ ವಿಧವಾಗಿ ದೆವ್ವ ಕುರಿತಾಗಿ ಚಿತ್ರೀಕರಿಸೋದು ನೋಡುವಂತರಾಗಿದೆ. ಅಶುದ್ಧ ಆತ್ಮ, ದುರಾತ್ಮ ಎಂಬುದಾಗಿ ಇದೆಲ್ಲ ಪದಪ್ರಯೋಗಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಓದ್ತೇವೆ. Foul, right? Festering, stinky. ಒಂದು ರೀತಿಯಲ್ಲಿ ವಾಸನೆಯಿಂದ ಕೂಡಿದಂತಹದ್ದು. Or it can mean lewd, some lewd thing. ಆದರೆ ಲೂಕನ ಸ್ವಾರ್ಥದಲ್ಲಿ ಸಹ ಬೇರೆ ರೀತಿಯಾದ ಪದಪ್ರಯೋಗ ಉಪಯೋಗಿಸಲ್ಪಟ್ಟಾಗ ಓದ್ತೇವೆ. But it basically means a demon. ಒಂದು ರೀತಿಯಲ್ಲಿ ದೆವ್ವವನ್ನು ಅಲ್ಲಿ ಸೈತಾನನ ಒಂದು ದುರಾತ್ಮವನ್ನು ಚಿತ್ರೀಕರಿಸುವಂತ ಒಂದು ಸಂಗತಿ. Because he cast out this unclean spirit in chapter 20 verse 24, but then he also cast out demons in verse 34. ಅಲ್ಲಿ ಮಾತ್ರ 24ನೇ ಅಧ್ಯಾಯದಲ್ಲಿ ಆ ದೆವ್ವವನ್ನು ಹೊರಗೆ ಕಳಿಸಿದಂತಹ ಸಂಗತಿ ನೋಡ್ತೀವಿ. ಅಷ್ಟು ಮಾತ್ರವಲ್ಲ, 34ನೇ ಒಂದು ವಚನಕ್ಕೆ ಬಂದ್ರೆ ಅಲ್ಲೂ ಸಹ ದೆವ್ವಗಳನ್ನು ಹೊರಗೆ ಕಳಿಸಿದಂತಹ ಚಿತ್ರವನ್ನು ಅಲ್ಲಿ ಓದುತ್ತೇವೆ. And it's interesting, Mark uses this again in chapter 5. ಆದ್ರೆ ಕುತೂಹಲಕರವಾದ ಸಂಗತಿ ಎಂಬುದಾಗಿ 5ನೇ ಅಧ್ಯಾಯಕ್ಕೆ ಬಂದ್ರೆ ಮತ್ತೆ ಮಾರ್ಕನು ಅದೇ ಸಂಗತಿಯನ್ನು ಚಿತ್ರೀಕರಿಸುವುದನ್ನು ನಾವು ಓದ್ತೇವೆ. Jesus lands on the shore at Gennesaret. ಅಲ್ಲಿ ಗೆನೆಸರೆತ್ ಎಂಬಂತ ಒಂದು ಪ್ರದೇಶದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಇದ್ದನು. He gets out of the boat and a man comes running out of the tombs. ಅಲ್ಲಿ ಆತನು ದೋಣಿಯನ್ನು ಹಿಡಿದು ಗೆನೆಸರೆತ್ ಸೀಮೆಗೆ ಬಂದಂತಹ ಸಮಯದಲ್ಲಿ ಒಬ್ಬ ಮನುಷ್ಯನು ಆತನು ಓಡಿ ಬಂದು ಬೇಡಿ ಮಾಡಿದಂತಹ ಸಂಗತಿ. And the man had an unclean spirit, same word. ಅಲ್ಲಿ ಅದೇ ರೀತಿಯಾದ ಪದ ಪ್ರಯೋಗ ರೀತಿಯ ದುರಾತ್ಮದಿಂದ ಕೂಡಿದಂತಹ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದನು. So what made this demon manifest and cry out like that? ಅಲ್ಲಿ ಯಾಕೆ ಯಾತಕ್ಕೋಸ್ಕರವಾಗಿ ಈ ಆತನಲ್ಲಿ ಹೊಕ್ಕಿದಂತಹ ದೆವ್ವವು ತನ್ನನ್ನು ತಾನು ದೇವಾಲಯದಲ್ಲಿ ತನ್ನನ್ನು ತಾನು ಪ್ರಕಟ ಮಾಡಿಕೊಂಡಿತು? Well, first of all, we just said it. It's the word of God. ಯಾಕಂದ್ರೆ ಅಲ್ಲಿ ದೇವರ ವಾಕ್ಯವು ಅಲ್ಲಿ ಬೋಧಿಸ್ತಾ ಇತ್ತು. The word of God spoken authoritatively, indomitably. ಅಲ್ಲಿ ಅಧಿಕಾರಯುತವಾಗಿ ನೇರವಾದಂತಹ ದೇವರ ಒಂದು ಸ್ಪಷ್ಟವಾದ ಸಂದೇಶವಾಗಿ ಹೇಳಲ್ಪಡ್ತಾ ಇತ್ತು. It's truth. ಅದು ಸತ್ಯವನ್ನು ಅಲ್ಲಿ ಬೋಧನೆ ನಡೀತಾ ಇತ್ತು. Truth versus the lies of the enemy. ಅಲ್ಲಿ ಸತ್ಯವು ಒಂದು ಕಡೆಯಲ್ಲಿ ಮತ್ತೊಂದು ವೈರ್ಯ ಸುಳ್ಳಾದಂತಹ ಸಂಗತಿಗಳು ಮತ್ತೊಂದು ಕಡೆಯಲ್ಲಿ. In John's Gospel, chapter 8, Jesus said to the scribes and Pharisees, "You are of your father, the devil." ಅಲ್ಲಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಶಾಸ್ತ್ರಿಗಳ ಪಂಡಿತರಿಗೆ ನಿಮ್ಮ ಒಬ್ಬ ತಂದೆಯು ಸೈತಾನನು ತಾನೇ ಆಗಿದ್ದಾನೆ ಎಂಬುದಾಗಿ ಹೇಳಿದ್ದನ್ನು ಅಲ್ಲಿ ಓದ್ತೇವೆ. John 8:44 and 45. 8ನೇ ಅಧ್ಯಾಯ 44 ಮತ್ತು 45ನೇ ವಚನ ಯೋಹಾನ ಸುವಾರ್ತೆ. Your will is to do your father's desires. You want to do the devil's desires. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ತಂದೆ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. Look at this. He was a murderer from the beginning, and he does not stand in the truth. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. Why? Because there is no truth in him. ಯಾಕೆಂತ ಅದರಲ್ಲಿ ದೇವಾಲಯದಲ್ಲಿ ಪ್ರಕಟ ಮಾಡಿಕೊಂಡನು. ಯಾಕೆಂಬುದಾಗಿ ಆತನಲ್ಲಿ ಸತ್ಯವೆನ್ನುವಂತದ್ದು ಅಲ್ಲಿ ಇಲ್ಲ. When he lies, he speaks out of his own character. ಅಲ್ಲಿ ಸತ್ಯ ಸುಳ್ಳನ್ನು ಹೇಳುವಾಗ ಆತನ ತನ್ನ ಸ್ವಭಾವಯುತವಾಗಿ ಆತನ ಸುಳ್ಳನ್ನು ಹೇಳುವಂತವನಾಗಿದ್ದಾನೆ. See, that's who he is. It says for he is a liar. That's his character. That's who he is. ಒಂದು ಸ್ವಭಾವ ಅದು ಸುಳ್ಳನ್ನು ಹೇಳುವಂತದ್ದು. ಆತನು ಅದಕ್ಕೆ ಸುಳ್ಳುಗಾರನು ಆತನಾಗಿದ್ದಾನೆ. Not only is he a liar, it says, and the father of lies. ಅದು ಮಾತ್ರವಲ್ಲ, ಆತನು ಎಲ್ಲಾ ಸುಳ್ಳಿಗೂ ಆತನು ಮೂಲ ಪುರುಷನು ಆತನಾಗಿದ್ದಾನೆ. But because I tell you the truth, you do not believe me. ಆದ್ರೆ ನಾನು ಸತ್ಯವನ್ನು ಹೇಳುವನಾಗಿದ್ದೇನೆ, ಆದ್ರೆ ನೀವು ನನ್ನನ್ನು ನಂಬಲಿಲ್ಲ. Sadly, that's the reaction of all throughout the New Testament. ದುಃಖಕರವಾದ ಸಂಗತಿ ಎಂಬುದಾಗಿ ಹೇಳಿದ್ರೆ ಇಡೀ ಹೊಸ ಒಡಂಬಡಿಕೆಯಲ್ಲೆಲ್ಲ ಈ ರೀತಿಯ ಪ್ರತಿಕ್ರಿಯೆಯನ್ನು ನಾವು ನೋಡುವಂತರಾಗಿದ್ದೇವೆ. Truth is presented. ಆ ಸತ್ಯವು ಅವರ ಮುಂದೆ ಇಡಲ್ಪಟ್ಟಿತು. People are amazed. ಅಲ್ಲಿ ಸತ್ಯ ಅವರಿಗೆ ಜನರಿಗೆ ಆಶ್ಚರ್ಯವಾಯಿತು. They still don't believe. ಆದ್ರೆ ಅವರು ನಂಬಲಿಲ್ಲ. Very sad. ಬಹಳ ದುಃಖಕರವಾದ ಸಂಗತಿ. Satan and his demons, they develop doctrines.
teachings. ಸೈತಾನನು ಮತ್ತು ಆತನ ದುರಾತ್ಮಗಳು ಈ ರೀತಿಯ ಸ್ವಸ್ಥ ಒಂದು ಸಿದ್ಧಾಂತವನ್ನು ಅವರು ಮುಂದಕ್ಕೆ ಹಾಕುವಂತವಾಗಿವೆ. And they're false doctrines, false teaching. ಅದು ಸುಳ್ಳಾದಂತಹ ಒಂದು ಸಿದ್ಧಾಂತಗಳನ್ನು ಸೈತಾನ ಮತ್ತು ಆತನ ದುರಾತ್ಮಗಳು ಮುಂದೆ ಇಡುವಂತವರಾಗಿವೆ. 1 Timothy 4:1. ಮೊದಲನೇ ತಿಮೋಥೆಯ ಪತ್ರಿಕೆ 4ನೇ ಅಧ್ಯಾಯ ನಾವು ಹೀಗೆ ಓದ್ತೇವೆ. Probably familiar with this verse. Now the Spirit expressly says that in the latter times some will depart from the faith by devoting themselves to deceitful spirits, that's the demons, and the teachings, the doctrines of demons. Verse 1, chapter 4, 1 Timothy chapter 4, verse 1. ಅಲ್ಲಿ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳು ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. And these demonic teachings are philosophical, right? They're high teachings. ಅದನ್ನ ಒಂದು ರೀತಿಯಲ್ಲಿ ತಮ್ಮ ಒಂದು ಬೋಧನೆ ಒಂದು ರೀತಿಯ ಉತ್ತುಂಗತೆ ಉಳ್ಳಂತಹದ್ದು ಎಂಬಂತ ಸಂಗತಿಯನ್ನು ಅವರು ಪ್ರಕಟ ಮಾಡುವಂತರಾಗಿದ್ದಾರೆ. They seem so erudite, so scholarly. ಅವರು ನಮ್ಮ ಒಂದು ರೀತಿಯಲ್ಲಿ ಸಿದ್ಧಾಂತದಿಂದ ಕೂಡಿದಂತಹದ್ದು ಒಂದು ರೀತಿಯಲ್ಲಿ ಜ್ಞಾನಾಡಂಬರದಿಂದ ಕೂಡಿದಂತಹ ಬೋಧನೆ ನಮ್ಮದು ಎಂಬುದಾಗಿ ಸೈತಾನನ ಆತನ ಅನುಯಾಯಿಗಳು ಚಿತ್ರೀಕರಿಸುವಂತರಾಗಿದ್ದಾರೆ. Because they are. I mean, they've been around a long time. They have a lot of data to give out. ಯಾಕೆಂದ್ರೆ ಅವರ ಬಳಿಯಲ್ಲಿ ಅನೇಕ ವರ್ಷಗಳಿಂದ ಅವರು ಇರುವಂತವರು ಅವರ ಬಳಿಯಲ್ಲಿ ಬೇಕಾದಂತ ಎಲ್ಲ ಸಲಕರಣೆಗಳು ಅವರ ಬಳಿಯಲ್ಲಿ ಇವೆ. Look at what Paul says to the church at Corinth, 2 Corinthians. ಎರಡನೇ ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಆತನು ಹೇಳುವಂತದ್ದು chapter 10, 10ನೇ ಅಧ್ಯಾಯ, another familiar passage, verses 3 through 5. 10ನೇ ಅಧ್ಯಾಯ 3 ರಿಂದ 5ನೇ ವಚನಗಳು. For though we walk in the flesh, we are not warring. We're not waging a war according to the flesh. For the weapons of our warfare are not the flesh, but have divine power to destroy strongholds. What are these strongholds? We destroy arguments and every lofty opinion raised against the knowledge of God, and take every thought captive to obey Christ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. Notice what the strongholds are. ನಮಗಿರುವಂತಹ ಯಾವ ಒಂದು ಸಂಗತಿಗಳು ನಮಗೆ ಹಿಡ್ಕೊಂಡಿವೆ ಎಂಬುದಾಗಿ ಗಮನಿಸಿ. They're arguments. ಅವರ ವಾಗ್ವಾದಗಳು, their lofty opinions, ಅಲ್ಲಿ ವಿತರ್ಕವಾದಗಳು, ದೇವಜ್ಞಾನಕ್ಕೆ ಸಂಬಂಧಪಟ್ಟಂತವು, their thoughts, ಅವರ ಒಂದು ಆಲೋಚನೆಗಳು, and they have to be brought captive to the obedience of Christ. ಮತ್ತು ಕ್ರಿಸ್ತನ ಒಂದು ಅಡಿದವರೆಗೆ ಎಲ್ಲವನ್ನು ಸಹ ಅಧೀನಪಡಿಸಬೇಕು. Okay, so demons come to church. ಆದ್ದರಿಂದ ದೆವ್ವಗಳು ಸಹ ಸಭೆಗೆ ಬರುವಂತವಾಗಿವೆ. So we have the authority of his word is why they manifest, why they scream out like that. ಆತನು ಅಧಿಕಾರಿತವಾಗಿ ದೇವರ ವಾಕ್ಯವನ್ನು ಸಹ ದೇವಾಲಯದಲ್ಲಿ ಬೋಧಿಸುತ್ತಿರುವಾಗ ಅದನ್ನು ಸಹಿಸಿಕೊಳ್ಳಲಿಕ್ಕಾಗದೆ ಆ ದೆವ್ವವು ಅಲ್ಲಿ ತನ್ನನ್ನು ತಾನು ಪ್ರಕಟ ಮಾಡಿಕೊಂಡಿತು. They also react because of their coming judgment. ಅಲ್ಲಿ ಈ ರೀತಿಯಾಗಿ ದೆವ್ವಗಳು ಸಹ ಪ್ರತಿಕ್ರಿಯಿಸುತ್ತವೆ. ಯಾಕೆಂಬುದಾಗಿ ಹೇಳಿದ್ರೆ ಒಂದು ದಿನ ನ್ಯಾಯ ತೀರ್ಪು ಅನ್ನುವಂತಹದ್ದು ದೇವರಿಂದ ನಮಗೆ ಬರುವಂತದಾಗಿದೆ ಎಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತುಂಟು. Look at verse 24. 24ನೇ ವಚನ. This is their response. This is what they cried out. What business do we have with each other, Jesus of Nazareth? Have you come to destroy us? ಆ ದೆವ್ವವು ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೇಕೆ, ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು. They know their fate. ಅವ ಒಂದು ಎಂತೆ ಸ್ಥಿತಿ ಏನು ಎಂಬುದಾಗಿ ದೆವ್ವಗಳಿಗೆ ಚೆನ್ನಾಗಿ ಗೊತ್ತುಂಟು. They know what's coming. ನಮಗೆ ಬರುವಂತ ನ್ಯಾಯ ತೀರ್ಪು ಎಂದು ಗೊತ್ತುಂಟು. Same thing, right? We saw the unclean spirit here. We saw the unclean spirit in Mark chapter 5. Look at Mark chapter 5. ಮತ್ತು ಅದು ಇಷ್ಟು ಮಾತ್ರವಲ್ಲ, ಇಲ್ಲಿ ಮಾತ್ರವಲ್ಲ, ಮಾರ್ಕನ ಬರೆಸುವ 5ನೇ ಅಧ್ಯಾಯದ ಸಹ ದುರಾತ್ಮನ ಕೊಡುತ್ತಾಗ ಅದು ಸಹ ಓದ್ತೇವೆ. The man with the unclean spirit runs out of the tomb down in verse 7. ಅಲ್ಲಿ 5ನೇ ಅಧ್ಯಾಯ 7ನೇ ವಚನದಲ್ಲಿ ಒಬ್ಬ ದೆವ್ವ ಹಿಡಿದಂತ ಒಬ್ಬ ವ್ಯಕ್ತಿಯಲ್ಲಿ ಗುಹೆಗಳಿದ್ದ ಇದ್ದಂತ ವಾಸ ಮಾಡ್ತಾ ಇದ್ದ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಆತನು ಓಡಿ ಬಂದನು. I'm sorry, back up to verse 6, chapter 5 verse 6. 5ನೇ ಅಧ್ಯಾಯ 6ನೇ ವಚನದಲ್ಲಿ ಅದನ್ನು ಕೊಡ್ತಾಗ ಅಲ್ಲಿ ಓದ್ತೇವೆ. And when he saw Jesus from afar, he ran and fell down before him, verse 7, crying out with a loud voice, same thing, shouting loud voice, and he said, what have you to do with me, Jesus, Son of the Most High God? I adjure you by God, do not torment me. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ ಎಂಬ ಪದಪ್ರಯೋಗ, ಅದೇ ಪದಪ್ರಯೋಗ ಓದ್ತೇವೆ. ಯೇಸುವೆ, ಪರಾತ್ಮನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. Almost the same exact reaction. ಅದೇ ರೀತಿಯ ಒಂದು ಪ್ರತಿಕ್ರಿಯೆ ದೆವ್ವವು ಯೇಸು ಕ್ರಿಸ್ತನನ್ನು ನೋಡಿದಾಗ ಕೊಟ್ಟಂತಹ ಚಿತ್ರಣವನ್ನು ಇಲ್ಲಿ ಓದುತ್ತೇವೆ. Recognize Jesus' authority. ಯೇಸು ಕ್ರಿಸ್ತನ ಅಧಿಕಾರವನ್ನು ಗುರುತಿಸಿದಂತಹ ದೆವ್ವ ಅದಾಗಿತ್ತು. And they say,
you have nothing to do with me, and I have nothing to do with you. ನನ್ನ ಗೊಡವೆ ನಿನಗೇಕೆ, ನಮ್ಮ ಜೊತೆ ಯಾವ ವ್ಯವಹಾರ ಬೇಡ ಎಂಬುದಾಗಿ ಹೇಳಿದ್ದನ್ನು ನೋಡ್ತಾ ಇದ್ದೇವೆ. There's that contrast, right? ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ವ್ಯತಿರಿಕ್ತವಾದಂತಹ ಸಂಗತಿಗಳನ್ನು ಇಲ್ಲಿ ನಾವು ನೋಡ್ತೇವೆ. Just think of the contrast between an unclean spirit and the holy Son of God. ಅಲ್ಲಿ ವ್ಯತಿರಿಕ್ತವಾದಂತಹ ಸಂಗತಿಗಳನ್ನು ಅಲ್ಲಿ ಗಮನಿಸಿರುವ ಒಂದು ಪರಿಶುದ್ಧವಾದಂತಹ ಒಂದು ಆತ್ಮ ಒಂದು ಕಡೆಯಲ್ಲಿ, ಒಂದು ದುರಾತ್ಮದಿಂದ ಕೂಡಿದಂತಹದ್ದು ಮತ್ತೊಂದು ಕಡೆಯಲ್ಲಿ. And he ends here, do not torment me. ನಾನು ದಯಮಾಡಿ ನನ್ನನ್ನು ಗೊಡವೆ ನೀನು ಬರಬೇಡ. Some say, have you come to torment us before the time? ಆದರೆ ನೇಮಿತವಾದಂತಹ ಸಮಯಕ್ಕಿಂತ ಮೊದಲೇ ಬಂದು ನಮ್ಮ ಮೇಲೆ ನೀನು ಈಗ ದೊರೆತನ ಮಾಡ್ತಾ ಇದೆಯೋ? So the demons know their future judgment. ಬೇರೆ ದೇವಗಳಿಗೂ ಸಹ ಚೆನ್ನಾಗಿ ಗೊತ್ತುಂಟು ನಮ್ಮ ಅಂತ್ಯದ ದಿನಗಳಲ್ಲಿ ಏನಿದೆ ಎಂಬುದಾಗಿ. Let's go back to Mark chapter 1. Look at verse 24 again. ಮಾರ್ಕನ ಸುವಾರ್ತೆ ಮೊದಲನೇ ಅಧ್ಯಾಯ 24ನೇ ವಚನ. Again, this is what the demons speaking to Jesus. ಅಲ್ಲಿ ದೆವ್ವಗಳು ಯೇಸು ಕ್ರಿಸ್ತನ ಜೊತೆಯಲ್ಲಿ ಸಂಭಾಷಣೆ ಮಾಡುವುದನ್ನು ನಾವು ನೋಡ್ತೇವೆ. What business do we have with each other, Jesus of Nazareth? Or have you come to destroy us? Notice the personal pronouns there. ಅಲ್ಲಿ ಆ ದೆವ್ವ ನಜರೇತನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ, ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ, ನಿನ್ನನ್ನು ಬಲ್ಲೆವು ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. They're plural. They're we. They're us. ಅಲ್ಲಿ ಬಹುವಚನ ಉಪಯೋಗಿಸಲ್ಪಟ್ಟಾಗಿ ಓದುವಂತರಾಗಿದ್ದೇವೆ. ನಮ್ಮ ಗೊಡವೆಗೆ ಯಾಕೆ ನೀನು ಬಂದೆ, ನಮ್ಮಂತ ಅಲ್ಲಿ ಬಹುವಚನ ಉಪಯೋಗಿಸಲ್ಪಟ್ಟದಾಗಿ ದೆವ್ವ ಉಪಯೋಗಿಸದನ್ನು ನಾವು ನೋಡ್ತೇವೆ. And then he switches to the first person singular in I know who you are. ಆದ್ರೆ ನನಗೆ ನೀನು ಯಾರು ಎಂಬುದಾಗಿ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿ ಏಕವಚನ ಉಪಯೋಗಿಸಲ್ಪಟ್ಟಂತಹ ಸಂಗತಿಯನ್ನು ನೋಡ್ತೇವೆ. So either this is one demon in a man, ಅಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ದೆವ್ವಿದೆ. And he's talking about we as the whole realm of demonic forces. ಅಲ್ಲಿ ಆತ ಸುತ್ತಮುತ್ತಲಿರುವಂತಹ ಎಲ್ಲಾ ದೆವ್ವಗಳನ್ನು ಸೇರಿಸಿ ಅಲ್ಲಿ ಮಾತನಾಡುತ್ತಿರುವಂತಹ ಸಂಗತಿಯನ್ನು ತೋರಿಸ್ತದೆ. Or we have something similar to the passage in Mark chapter 5 where one man has a legion of demons in him. ಅದೇ ಸಮಯದಲ್ಲಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿಯಲ್ಲಿ ಅನೇಕ ದೆವ್ವಗಳು ಸೇರಿಕೊಂಡಿದ್ದ ಆ ಒಂದು ಚಿತ್ರಣವನ್ನು ಸಹ ನಮಗೆ ತೋರಿಸುವಂತದ್ದಾಗಿದೆ. And that one demon speaks for the rest of the demons. ಅಲ್ಲಿ ಒಂದು ದೆವ್ವ ಎಲ್ಲಾ ದೆವ್ವಗಳ ಪರವಾಗಿ ಅಲ್ಲಿ ಮಾತನಾಡುತ್ತಾ ಇರುವಂತಹ ಸಂಗತಿ ಇದಾಗಿದೆ. So they know they're coming judgment. ನಮ್ಮ ಮೇಲೆ ಒಂದು ನ್ಯಾಯ ತೀರ್ಪು ಬರುವಂತದ್ದಾಗಿದೆ. And again, as I said, that contrast is that they are unclean spirits standing before a holy God. ಇಲ್ಲಿ ಒಬ್ಬ ದುರಾತ್ಮದಿಂದ ಕೂಡಿದಂತಹ ಆ ಒಂದು ದೆವ್ವ ಈಗ ಶುದ್ಧವಾದಂತಹ ಆತ್ಮವನ್ನು ಹೊಂದಿದಂತಹ ಯೇಸು ಕ್ರಿಸ್ತನ ಮುಂದೆ ಅಲ್ಲಿ ಮಾತನಾಡುತ್ತಿರುವಂತಹ ಸಂಗತಿ. Notice how he says, I know who you are, the Holy One of God. ನೀನು ನನಗೆ ನೀನು ಯಾರು ಎಂಬುದಾಗಿ ಗೊತ್ತುಂಟು, ನೀನು ದೇವರು ಪ್ರತಿಷ್ಠಿತವನು ಎಂಬುದಾಗಿ ಗೊತ್ತುಂಟು. This phrase or anything similar to this is only mentioned one time in the entire Old Testament. ಅಲ್ಲಿ ಉಪಯೋಗಿಸಲ್ಪಟ್ಟಂತಹ ನೀನು ಪ್ರತಿಷ್ಠಿತವನು ಎಂಬಂತಹ ಒಂದು ಪದ ಪ್ರಯೋಗ ಹಳೆ ಒಡಂಬಡಿಕೆಯಲ್ಲಿ ಇಡೀ ಸತ್ಯವೇದದಲ್ಲಿ ಒಂದು ಸಾರಿ ಮಾತ್ರ ಅದು ಬರೆಯಲ್ಪಟ್ಟಿದೆ. It's in Psalm 106 verse 16. ಕೀರ್ತನೆಗಳ ಪುಸ್ತಕ 106:16ನೇ ಆ ವಚನಕ್ಕೆ ಬಂದ್ರೆ ಆ ಒಂದು ಪದ ಪ್ರಯೋಗ ನಾವು ನೋಡುವಂತರಾಗಿದ್ದೇವೆ. Psalm 106 verse 16 and it's mentioned of Aaron the high priest. 106ನೇ ಅಧ್ಯಾಯ 16ನೇ ವಚನದಲ್ಲಿ ಅಲ್ಲಿ ಆರೋನನ ಕುರಿತಾಗಿ ಉಪಯೋಗಿಸಲ್ಪಟ್ಟಿದೆ. And he's called the Holy One of the Lord, of Yahweh. ಅಲ್ಲಿ ಆರೋನನ ಕುರಿತಾಗಿ ಯೆಹೋವನು ಪ್ರತಿಷ್ಠಿಸಿದಂತ ಆರೋನನ ಮೇಲು ಎಂಬುದಾಗಿ ನೋಡುವಂತರಾಗಿದ್ದೇವೆ. And the next time we see it is the New Testament. ಅದಾದ ನಂತರ ನಾವು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಆ ಒಂದು ಪ್ರತಿಷ್ಠಿತನ ಎಂಬಂತ ಒಂದು ಪದ ಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿ ಓದ್ತೇವೆ. And it's mentioned to Mary by the angel. ಅಲ್ಲಿ ಅದಾದ ನಂತರ ಅಲ್ಲಿ ದೇವದೂತನು ಅಲ್ಲಿ ಮರಿಯಳ ಕುರಿತಾಗಿ ಅಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಂದು ಪದ ಪ್ರಯೋಗ ನೋಡ್ತೇವೆ. Luke chapter 1, she asked the angel, how's this going to be? How's this going to happen? ಲೂಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ಮರಿಯಳು ದೇವದೂತನ ಕುರಿತಾಗಿ ಅದು ಹೇಗೆ ಸಂಭವಿಸುತ್ತೆ ಎಂಬುದಾಗಿ ಆತನಿಗೆ ಪ್ರಶ್ನೆ ಕೇಳಿದಾಗ ಅಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಂದು ಪದ ಪ್ರಯೋಗ. The angel response is going to be as a result of the Holy Spirit power overshadowing you. ಅದಕ್ಕೆ ಪ್ರತಿಯಾಗಿ ದೇವದೂತನು ಪರಿಶುದ್ಧಾತ್ಮವು ನಿನ್ನ ಮೇಲೆ ನಡೆಯುವ ಪಾದಿಯಲ್ಲಿ ಬರುವುದು. So this child that will be born will be called Holy, the Son of God. ಆಗ ನೀನು ಹುಟ್ಟುವಂತಹ ಮಗು ದೇವರು ಪ್ರತಿಷ್ಠಿಸಿದಂತಹ ಮಗು ಆಗಿರುತ್ತದೆ ಎಂಬುದಾಗಿ ಅಲ್ಲಿ ದೇವದೂತನು ಹೇಳಿದಂತಹ ಸಂಗತಿಯನ್ನು ನಾವು ನೋಡ್ತೇವೆ. He's the Holy One of God. ದೇವರ ಒಂದು ಪರಿಶುದ್ಧ ವ್ಯಕ್ತಿ ಆತನಾಗಿರುವಂತನಾಗಿದ್ದಾನೆ. They are unclean, impure, filthy, lewd spirit beings. ಆದ್ರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ದುರಾತ್ಮದಿಂದ ಕೂಡಿದಂತಹ ಅಶುದ್ಧವಾದಂತಹ ಮತ್ತೊಂದು ವ್ಯತಿರಿಕ್ತವಾದಂತಹ ಸಂಗತಿಯನ್ನು ನಾವು ನೋಡ್ತೇವೆ. And finally they scream out because of his power. ಅಲ್ಲಿ ಆತನಿಗೆ ಇದ್ದಂತಹ ಆ ಒಂದು ಶಕ್ತಿ ಅಧಿಕಾರದಿಂದ ದೆಸೆಯಿಂದ ಅವರು ಸಹಿಸಿಕೊಳ್ಳಲಾಗದೆ ಅಲ್ಲಿ ಚೀರಾಡ್ಲಿಕ್ಕೆ ಅವರು ಪ್ರಾರಂಭಿಸಿದವು. The power of his word. ಅಲ್ಲಿ ದೇವರ ವಾಕ್ಯದ ಒಂದು ಅಧಿಕಾರಯುತವಾದಂತಹ ಮಾತು. Or the authority of his word. ಆತನ ಮೇಲೆ ಇದ್ದಂತಹ ದೊರೆತನ ಮಾಡುವಂತಹ ಅಧಿಕಾರದ ಮಾತು. Knowing their future judgment. ಮುಂದೆ ಬರಲಿಕ್ಕಿರುವಂತಹ ನ್ಯಾಯ ತೀರ್ಪು. His beauty and his holiness. ಅಲ್ಲಿ ಆತನ ಒಂದು ಪರಿಶುದ್ಧತೆ ಆತನ ಒಂದು ಸೌಮ್ಯತೆಯನ್ನು ದೇವಗಳು ಕಂಡು ಚೀರಾಡಿದವು. Finally here because of his power. ಅಲ್ಲಿ ಅಷ್ಟು ಮಾತ್ರವಲ್ಲ, ಕಡೆಯದಾಗಿ ಆತನ ಮೇಲೆ ಅವುಗಳ ಮೇಲೆ ಆತನಿಗಿದ್ದಂತಹ ಅಧಿಕಾರ. Look at verse 25. 25ನೇ ವಚನ. Jesus rebuked him saying, be quiet, come out of him. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು
ಎಂಬುದಾಗಿ ಆಜ್ಞೆ ಮಾಡಿದ್ದನ್ನು ನೋಡ್ತೇವೆ. Notice it says he rebuked him. ಅಲ್ಲಿ ಯೇಸು ಅದನ್ನು ಗದರಿಸಿದನು ಎಂಬುದಾಗಿ ಓದ್ತೇವೆ. That's what it says about when he calmed the wind and the waves when they're getting ready to sink in the middle of the Sea of Galilee. ಮತ್ತೊಂದು ಸಂದರ್ಭದಲ್ಲಿ ಅವರು ದೋಣಿಯಲ್ಲಿ ಹೋಗುತ್ತಿದ್ದಂತ ಸಮಯದಲ್ಲಿ ಗಲಿಲಾಯದ ಸಮುದ್ರದಲ್ಲಿ ಅಲ್ಲಿ ಬಿರುಗಾಳಿ ಎದ್ದು ಬಂದಂತಹ ಸಂಗತಿ ಅದಾಗಿತ್ತು. He rebuked the wind and the waves and they ceased. ಅಲ್ಲಿ ಸಮುದ್ರವನ್ನು ಮೊರೆತಿದ್ದಂತ ಸಮುದ್ರವನ್ನು ಬಿರುಗಾಳಿಯನ್ನು ಗದಿಸಿದಂತಹ ಚಿತ್ರವನ್ನು ನಾವು ಓದುತ್ತೇವೆ. But this is a more spiritual thing, right? In the spirit realm of rebuke is something different. ಆದ್ರೆ ಇಲ್ಲಿ ವ್ಯತಿರಿಕ್ತವಾದಂತಹ ಒಂದು ರೀತಿಯಲ್ಲಿ ದುರಾತ್ಮಗಳ ಆ ಒಂದು ಲೋಕದ ಆ ಒಂದು ವ್ಯಾಪ್ತಿಯಲ್ಲಿ ಇದ್ದಂತಹ ಸಂಗತಿಯಲ್ಲಿ ಗದರಿಸಿದಂತಹ ಚಿತ್ರವನ್ನು ನಾವು ಇಲ್ಲಿ ಓದ್ತೇವೆ. This rebuke can only come from God. A rebuke against the enemy, against Satan, and against the demons can only come from God. ಸೈತಾನನ ವಿರುದ್ಧವಾಗಿ ದೆವ್ವಗಳ ವಿರುದ್ಧವಾಗಿ ದೆವ್ವಗಳ ಇರುವಂತಹ ವ್ಯಾಪ್ತಿಗೆ ವಿರುದ್ಧವಾಗಿ ಗದರಿಸುವಂತಹ ಒಂದು ಅಧಿಕಾರ ಅದು ದೇವರಿಗೆ ಮಾತ್ರ ಅದು ಸಲ್ಲುವಂತಹದ್ದಾಗಿದೆ. Look at Zechariah 3. ಜಕರನ ಪ್ರವಾದನ ಗ್ರಂಥಕ್ಕೆ ದಯಮಾಡಿ ಬನ್ನಿ. Second to the last book of the Old Testament, Zechariah chapter 3 verse 2. 3ನೇ ಅಧ್ಯಾಯ 2ನೇ ವಚನ ಜಕರನ ಪ್ರವಾದನ ಪುಸ್ತಕ. Now this is Joshua the high priest is there. He's in filthy clothes. ಅಲ್ಲಿ ಮಹಾಯಾಜಕನಾದ ಯೆಹೋಶುವನು ಅತ್ಯಂತ ಒಂದು ರೀತಿಯಲ್ಲಿ ಕಲುಷಿತವಾದಂತಹ ಬಟ್ಟೆಯನ್ನು ಹಾಕಿಕೊಂಡಿದ್ದಾನೆ. The angel of the Lord is standing next to him, and so is Satan to bring a reproach against him. ಅಲ್ಲಿ ಆತನ ವಿರುದ್ಧವಾಗಿ ನೀನು ದೋಷಾರೋಪಣೆ ಮಾಡಿ ಎಂಬುದಾಗಿ ಅಲ್ಲಿ ಸೈತಾನ ವಿರುದ್ಧವಾಗಿ ಅಲ್ಲಿ ಹೇಳಿದಂತಹ ಮಾತುಗಳು. And the angel of the Lord says this. He says in verse 2, and the Lord, this is the angel of the Lord, and the Lord said to Satan, the Lord rebuke you, O Satan. ಆಗ ಯೆಹೋವನ ದೂತನು ಸೈತಾನನಿಗೆ ಯೆಹೋವನು ನಿನ್ನನ್ನು ಖಂಡಿಸಲಿ. Now think about that. ಸ್ವಲ್ಪ ಇದ್ರ ಕುರಿತಾಗಿ ಆಲೋಚನೆ ಮಾಡ್ರಿ. Did you catch that? ಅಲ್ಲಿ ವಚನವನ್ನು ಗಮನಿಸಿದ್ರಾ? The Lord said to Satan, the Lord rebuke you. ಆಗ ಯೆಹೋವನ ದೂತನು ಸೈತಾನನಿಗೆ ಯೆಹೋವನು ನಿನ್ನನ್ನು ಖಂಡಿಸಲಿ ಎಂಬುದಾಗಿ ಆತನು ಹೇಳಿದನು. The first one we saw the angel of the Lord standing next to Joshua. ಅಲ್ಲಿ ಮೊದಲನೇ ವಚನದಲ್ಲಿ ಅಲ್ಲಿ ದೇವದೂತನಲ್ಲಿ ಯೆಹೋಶುವನ ಪಕ್ಕ ನಿಂತಿರುವುದನ್ನು ನಾವು ನೋಡ್ತೇವೆ. The second verse we see the Lord speaking and saying the Lord. It's like me saying, and John said to the audience, John rebuke you. ಅಲ್ಲಿ ಜಾನ್ ಬ್ರದರ್ ಅವರು ಆಡಿಯನ್ಸ್ ಕುರಿತಾಗಿ ಜಾನ್ ಅವರು ಅದನ್ನು ಗದಿಸಲಿ ಎಂಬುದಾಗಿ ಹೇಳಿದ ಹಾಗೆ. It doesn't flow. It doesn't make sense. ಅದು ಯಾವ ರೀತಿಯ ಒಂದು ಅರ್ಥ ಅಲ್ಲಿ ಬರುವುದಿಲ್ಲ. This is the angel Lord speaking. He is the Lord. He's Yahweh. ಅಲ್ಲಿ ಆಗ ಯೆಹೋವನ ದೂತನು ಸೈತಾನನಿಗೆ ಆತನು ಹೇಳ್ತಾ ಇರುವಂತ ಮಾತು. And he says, Yahweh rebuke you, Satan. ಯೆಹೋವನು ನಿನ್ನನ್ನು ಖಂಡಿಸಲಿ ಸೈತಾನನೇ ಎಂಬುದಾಗಿ ಯೆಹೋವನ ದೂತನಲ್ಲಿ ಹೇಳ್ತಾ ಇರುವಂತ ಮಾತನ್ನು ನೋಡ್ತಾ ಇದ್ದೇವೆ. The Lord who has chosen Jerusalem rebuke you. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ. Another time that this is used. Look at Jude. Again, second to last book of the New Testament. ಯೂದನ ಪುಸ್ತಕಕ್ಕೆ ದಯಮಾಡಿ ಬನ್ರಿ. Jude verse 9. ಯೂದನ ಪುಸ್ತಕ 9ನೇ ವಚನ. But when Michael the archangel contending with the devil was disputing about the body of Moses, he did not presume to pronounce a blasphemous judgment, but said, the Lord rebuke you. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. Even one of the most powerful beings ever created in the history of time. ಚರಿತ್ರೆಯಲ್ಲೇ ಇತಿಹಾಸದಲ್ಲೇ ಅತ್ಯಂತ ಬಲಯುತವಾದಂತ ದೇವರು ಸೃಷ್ಟಿ ಮಾಡಿದಂತ ಅತ್ಯಂತ ಬಲಯುತವಾದಂತ ಒಬ್ಬ ವ್ಯಕ್ತಿ would not pronounce a judgment against the devil. ಅಲ್ಲಿ ಸೈತಾನ ವಿರುದ್ಧವಾಗಿ ದೋಷಾರೋಪಣೆಯನ್ನು ಮಾಡುವುದಕ್ಕೆ ಆತನು ಧೈರ್ಯಗೊಳ್ಳಲಿಲ್ಲ ಎಂಬುದಾಗಿ ಓದ್ತೇವೆ. He left it up to God. ಅದನ್ನು ದೇವರಿಗೆ ಆತನು ಒಪ್ಪಿಸಿಬಿಟ್ಟನು. He said, the Lord rebuke you. ಕರ್ತನು ನಿನ್ನನ್ನು ಖಂಡಿಸಲಿ ಗದರಿಸಲಿ ಎಂಬುದಾಗಿ ಆತನು ಹೇಳಿದನು. And here is Jesus standing before these demons and he's saying, I rebuke you, get out. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವಾಲಯದಲ್ಲಿ ದೆವ್ವ ಮುಂದೆ ನಿಂತುಕೊಂಡು ಅಲ್ಲಿ ನೇರವಾಗಿ ದೆವ್ವಕ್ಕೆ ಗದರಿಸಿ ನೀನು ಬಿಟ್ಟು ಹೋಗು ಎಂಬುದಾಗಿ ಆಜ್ಞೆ ಮಾಡಿದಂತಹ ಸಂಗತಿಯನ್ನು ನಾವು ನೋಡ್ತೇವೆ. Be quiet, get out. That's a rebuke. Be quiet, get out. ಅಲ್ಲಿ ನೀನು ಮೌನವಾಗಿ ನೀನು ಬಿಟ್ಟು ಹೋಗು ಎಂಬುದಾಗಿ ಆಜ್ಞೆ ಮಾಡಿದಂತಹ ಸಂಗತಿಯನ್ನು ನೋಡ್ತೇವೆ. It may not seem like much. ಅದ್ರ ಕುರಿತಾಗಿ ಮುಂದೆ ನಾವು ಓದ್ತೇವೆ. I know my son has special needs. ಅಲ್ಲಿ ಪ್ರಿಯ ಸಹೋದರ ಮಗನು ಅಂದ್ರೆ ಸ್ಪೆಷಲ್ ನೀಡ್ಸ್ ಎಂಬುದಾಗಿ ನಿಮ್ಗೆ ಗೊತ್ತುಂಟು. And he doesn't like it when I raise my voice. ಪ್ರಿಯ ಸಹೋದರು ತಮ್ಮ ಧ್ವನಿಯನ್ನು ಎತ್ತರಕ್ಕೆ ರೈಸ್ ಮಾಡಿದಾಗ ಆ ಮಗನಿಗೆ ಇಷ್ಟವಾಗುವುದಿಲ್ಲ. And so when I raise my voice to like rebuke him, he gets all out of sorts and he starts hitting the couch and other stuff. ಅಲ್ಲಿ ಪ್ರಿಯ ಸಹೋದರು ದೇವರಿನ ಧ್ವನಿಯಲ್ಲಿ ಅವರ ಸ್ಪೆಷಲ್ ನೀಡ್ಸ್ ಮಗುವಿಗೆ ಗದರಿಸಿದಾಗ ಅದನ್ನು ಸಹಿಸಿಕೊಳ್ಳದೆ ಆತನು ಜೋರಾಗಿ ಆತನು ತನ್ನ ಕೈಲಿ ಸಿಕ್ಕಿದನ್ನು ಎಸೆಯುವುದು ಬಡಿಯುವುದು ಈ ರೀತಿಯಾಗಿ ಮಾಡುವುದನ್ನು ಆತನ ಅಭ್ಯಾಸ.
I just have to say something small. ಅದನ್ನು ಸೌಮ್ಯವಾಗಿ ಅದನ್ನು ಉತ್ತರಿಸಬೇಕು. And immediately he reacts negatively to it. ಆಗ ಅದಕ್ಕೆ ಆತನ ನಕಾರಾತ್ಮಕವಾಗಿ ವರ್ತಿಸುವುದನ್ನು ಆತನ ಸ್ವಭಾವ. He'll be doing something, I'll just say, knock it off. ಅದನ್ನು ತೆಗೆದುಹಾಕು. That just those few words and that tone of voice sets him off. ಅಲ್ಲಿ ನಾವು ಪ್ರಿಯ ಸಹೋದರ ಧ್ವನಿಯನ್ನು ಏರಿಸಿದಾಗಲೇ ಅದಕ್ಕೆ ಆತನಿಗೆ ಚೆನ್ನಾಗಿ ಅರ್ಥವಾಗ್ತದೆ ಮತ್ತು ಆತನಿಗೆ ಯಾವ ಶೈಲಿಯಲ್ಲಿ ಇದ್ದೇನೆ ಎಂಬುದಾಗಿ ಅರ್ಥವಾಗ್ತದೆ. And that's what Jesus is doing. He's like, knock it off, come out. ಅಲ್ಲಿ ಯೇಸು ಕ್ರಿಸ್ತನು ಸಹ ಅಲ್ಲಿ ಇದ್ದಂತ ದೇವಾಲಯದಂತ ದೇವಕ್ಕೆ ಗದರಿಸಿ ನೀನು ಬಿಟ್ಟು ಹೋಗಿ ಎಂಬುದಾಗಿ ಹೇಳಿದನು ಅಷ್ಟೇ. And there was an immediate reaction. ಅಲ್ಲಿ ಸ್ಪಷ್ಟ ಆಗಿ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆಯನ್ನು ಅಲ್ಲಿ ಓದುವಂತರಾಗಿದ್ದೇವೆ. Throwing this man into convulsions, verse 26, the unclean spirit screamed again with a loud voice and came out of him. ಆ ದೆವ್ವವನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. He threw him into seizures. That's what the word means. ಅಲ್ಲಿ ಒಂದು ರೀತಿಯ ಸೀಜರ್ಗೆ ಆತನು ಒಳಪಡಿಸಿ ಆತನು ಬಿಟ್ಟು ಆತ ಹೊರಟು ಹೋಯಿತು ಎಂಬುದಾಗುತ್ತದೆ. He had spasms. ಅಲ್ಲಿ ಆ ಒಂದು ರೀತಿಯ ಫಿಚ್ಗೆ ಒಳಗಾದಂತಹ ಒಂದು ಸಂಗತಿ ಅದಾಗಿತ್ತು. And again, I love Dr. Luke, right? In Luke chapter 4, same exact parallel passage. ಅಲ್ಲಿ ಲೂಕನ್ ಬರೆದ ಸುವಾರ್ತೆ ವೈದ್ಯನಾದಂತಹ ಲೂಕನು ಬರೆದಂತಹ ಸಂಗತಿ 4ನೇ ಅಧ್ಯಾಯದಲ್ಲಿ ಮತ್ತೊಂದು ಸಂಗತಿಯನ್ನು ನಾವು ನೋಡ್ತೇವೆ. And the doctor really comes out of him, right? The physician really comes out. ಅಲ್ಲಿ ಲೂಕನು ತನ್ನ ವೈದ್ಯನಾದ್ರಿಂದ ಆತನ ತನ್ನ ವೈದ್ಯರ ಒಂದು ಭಾಷೆಯಲ್ಲಿ ಆತನು ಆ ಒಂದು ಸುವಾರ್ತೆಯನ್ನು ಚಿತ್ರೀಕರಿಸುವುದನ್ನು ನಾವು ನೋಡ್ತೇವೆ. Verse 35, chapter 4. 4ನೇ ಅಧ್ಯಾಯ 35ನೇ ವಚನ. The man was not harmed. 35ನೇ ವಚನ. ಅಬ್ಬರಿಸಿ ಹೇಳಿತು ಎಂಬುದಾಗುತ್ತೇವೆ. He went into seizures, but when the demon came out, it says the man was not harmed. ಅಲ್ಲಿ ಅವನನ್ನು ಬಿಟ್ಟು ಹೋಗಿ ಅನ್ನಲಾಗಿ ದೇವ ಅವನನ್ನು ನಡುವೆ ಕೆಡವಿ ಅವನಿಗೆ ಯಾವ ಕೇಡನ್ನು ಮಾಡದೆ ಬಿಟ್ಟು ಹೋಯ್ತು ಎಂಬುದಾಗಿ ನೋಡ್ತೇವೆ. He's like, so he cares so much for the patient, right? He's like, oh, but he wasn't harmed. ಅಲ್ಲಿ ಆತನ ಪೇಷಂಟ್ ಗಳನ್ನು ಚೆನ್ನಾಗಿ ಕೇರ್ ಮಾಡುವಂತವನು ಅಲ್ಲಿ ಯಾವುದೇ ಹಾನಿಯನ್ನು ಮಾಡದೆ ಅದು ಬಿಟ್ಟು ಹೋಯ್ತು ಎಂಬುದಾಗಿ ಲೂಕನು ತನ್ನ ಪತ್ರಿಕೆಯಲ್ಲಿ ತನ್ನ ಸುವಾರ್ತೆ ಚಿತ್ರೀಕರಿಸುತ್ತಿದ್ದಾನೆ. So at the word that Jesus was speaking, the people were amazed, the demons were terrified. ಅಲ್ಲಿ ಯೇಸು ಕ್ರಿಸ್ತನು ಉಪಯೋಗಿಸಿದಂತಹ ಒಂದು ಪದಪ್ರಯೋಗಗಳು ಆತನ ಉಪದೇಶ ಜನರಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಅದೇ ಸಮಯದಲ್ಲಿ ದೇವಗಳಿಗೆ ಅದು ಗರಬಡಿದಂತ ಒಂದು ಸಂಗತಿ ಅದಾಗಿದೆ. Here we see it again, verse 27. 27ನೇ ವಚನ. And they were all amazed. ಅದಕ್ಕೆಲ್ಲರೂ ಬೆರಗಾಗಿ. So that they questioned among themselves, saying, what is this, a new teaching with authority? He commands even the unclean spirits and they obey him. ಇದೇನಿರಬಹುದು, ಇದು ಹೊಸ ಉಪದೇಶ ಈತನ ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ ಎಂಬುದಾಗಿ ಅವರು ಮಾತನಾಡಿಕೊಳ್ಳಕ್ಕೆ ಪ್ರಾರಂಭಿಸಿದರು. They were amazed. Isn't that good, John? ಅದು ಬೆರಗಾಗಿ ಅವರು ಆಶ್ಚರ್ಯಚಕಿತರಾದರು. ದೇವಗಳು ಸಹ ಇದನ್ನ ಮಾತನ್ನು ಕೇಳುತ್ತವಲ್ಲ. At least they had a really good reaction, right? ಅಲ್ಲಿ ದೇವ ಸಹಿತಕ್ಕೆ ತಕ್ಕಂತ ಪ್ರತಿಕ್ರಿಯೆಯನ್ನು ಕೊಟ್ಟವಲ್ಲ. But since they were amazed, so they started asking questions. ಅದು ಪ್ರಶ್ನೆ ಮಾಡಲಿಕ್ಕೆ ಅವರು ಪ್ರಾರಂಭಿಸಿದರು. Amongst themselves. ಅಲ್ಲಿ ತಮ್ಮಲ್ಲಿ ಅವರು ಮಾತನಾಡಿಕೊಳ್ಳಿಕ್ಕೆ ಪ್ರಾರಂಭಿಸಿದರು. They didn't even say, Jesus, explain this to us. ಅಲ್ಲಿ ಯೇಸು ಕ್ರಿಸ್ತನು ಈ ಸಂಗತಿಗಳನ್ನು ಉಪದೇಶ ಮಾಡಿ ನಮಗೆ ವಿವರಿಸುತ್ತಿದ್ದಾನೆ. Show us more, give us more truth. ನಮಗೆ ಇನ್ನೂ ಸಹ ಹೆಚ್ಚಾದಂತ ಸತ್ಯ ಬೋಧನೆಗಳನ್ನು ನಮಗೆ ಉಪದೇಶಿಸು. They just started talking amongst themselves. ಅಲ್ಲಿ ತಮ್ಮಲ್ಲಿ ಅವರು ಮಾತನಾಡಿಕೊಳ್ಳಿಕ್ಕೆ ಪ್ರಾರಂಭಿಸಿದರು. Again, that's what happens when all throughout the four gospels. ಎಲ್ಲ ಸಂಗತಿಗಳನ್ನು ಎಲ್ಲ 4 ಸುವಾರ್ತೆಗಳನ್ನು ನಾವು ಅದನ್ನು ಓದುವಂತರಾಗಿದ್ದೇವೆ. The crowds are amazed, but they don't go further than that. ಜನರು ಆತನ ಬೋಧನೆಗೆ ಆಶ್ಚರ್ಯಪಟ್ಟರು ನಿಜವೇ, ಆದರೆ ಮುಂದಿನ ಹೆಜ್ಜೆಗೆ ಅವರು ಇಡಲಿಲ್ಲ, ಅವರು ನಂಬಲಿಲ್ಲ. Look at Matthew chapter 9. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬನ್ರಿ. After another teaching of Jesus, Matthew chapter 9 verse 33. 9ನೇ ಅಧ್ಯಾಯ 33ನೇ ವಚನ. A demon is cast out of this man. ಅಲ್ಲಿ ಒಬ್ಬ ದೆವ್ವವನ್ನು ಅಲ್ಲಿ ಹೊರಗಡೆ ಹಾಕಿದಂತಹ ಸಂಗತಿಯನ್ನು ಓದ್ತೇವೆ. And the man was mute, he couldn't speak. ಅಲ್ಲಿ ಒಂದು ದೆವ್ವವನ್ನು ಹಿಡಿದಂತ ವ್ಯಕ್ತಿ ಆತನು ಮೂಕನಾಗಿದ್ದನು, ಆತ ಮಾತನಾಡಲಿಕ್ಕೆ ಆಗದಂತ ವ್ಯಕ್ತಿ. And as soon as Jesus commanded the demon to come out and he came out, he could speak. ಅಲ್ಲಿ ಆ ದೆವ್ವ ಹಿಡಿದಂತ ವ್ಯಕ್ತಿ, ಮೂಕನಾಗಿದ್ದಂತ ವ್ಯಕ್ತಿ ದೆವ್ವ ಹೊರಗಡೆ ಬಂದ ಮೇಲೆ ಆತನು ಮಾತನಾಡಲಿಕ್ಕೆ ಆತನು ಪ್ರಾರಂಭಿಸಿದನು. Verse 33. The crowds marveled, saying, never has anything like this been seen in Israel before. ಈ ಸಂಗತಿಯನ್ನು ಕಂಡು ಜನರು ಆಶ್ಚರ್ಯಚಕಿತರಾದರು. ಆದರೂ ಆ ಜನರು ಇಸ್ರಾಯೇಲ್ ಜನರಲ್ಲಿ ಇಂಥ ಕಾರ್ಯವನ್ನು ಈವರೆಗೆ ಯಾರೂ ನೋಡಲಿಲ್ಲವೆಂದು ಬೆರಗಾದರು. Right, and they all yield their lives to Jesus and bowed down before him and proclaimed him Lord. And no, none of that happened. ಆದ್ರೆ ಅದನ್ನು ನೋಡ್ತಿದ್ದ ಹಾಗೆ ಕರ್ತನೇ ನೀನು ಒಡೆಯನು ಎಂಬುದಾಗಿ ಬೊಗಿದ್ರು ನಿಜವೇ, ಆದ್ರೆ ಹೆಚ್ಚು ಕಾಲ ಅದು ಉಳಿಯಲಿಲ್ಲ. They're impressed with the power and the signs and the wonders. ಅಲ್ಲಿ ಆತನು ಮಾಡಿದಂತ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳಲ್ಲಿ ಆಶ್ಚರ್ಯಚಕಿತರಾದರು ಅಲ್ಲಿದ್ದ ಜನರು. But they never go further and believe in who he is. ಆದ್ರೆ ಮುಂದಿನ ಹೆಜ್ಜೆಯನ್ನು ಅವರು ಹಾಕಲಿಲ್ಲ. ಆತನ ಮೇಲೆ ಅವರು ವಿಶ್ವಾಸವನ್ನು ನಂಬಿಕೆಯನ್ನು ಅವರು ಇಡಲಿಲ್ಲ. Crowds amazed. ಅಲ್ಲಿಂದ ಜನಸಮೂಹ ಆಶ್ಚರ್ಯಚಕಿತರಾದರು. But they would not believe. ಆದ್ರೆ ಆತನ ಮೇಲೆ ಅವರು ನಂಬಿಕೆಯನ್ನು ಇಡಲಿಲ್ಲ. They would not believe in the one who offered them salvation. ಅಲ್ಲಿ ನನಗೆ ರಕ್ಷಣೆಯನ್ನು ದಯಪಾಲಿಸಿಕೊಡುವಂತಹ ವ್ಯಕ್ತಿ ಈತನೇ ಎಂಬಂತಹ ಒಂದು ಸಂಗತಿಯನ್ನು ಅವರು ನಂಬಲಿಲ್ಲ. Look quickly, John chapter 12. We went over this when we were working through our way through John. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸಿರಿ.
John 12:37. 12ನೇ ಅಧ್ಯಾಯ 37ನೇ ವಚನ. Jesus comes at the end of his ministry. He's just days away from the cross. ಈಗ ತನ್ನ ಸುವಾರ್ಥ ಸೇವೆ ಅವಧಿಯ ಒಂದು ಅಂತ್ಯ ಭಾಗಕ್ಕೆ ಯೇಸು ಕ್ರಿಸ್ತನು ಬಂದಂತಹ ಒಂದು ಸಮಯ, ಇನ್ನೇನು ಕಲ್ವಾರಿ ಶಿಲುಬೆಗೆ ನೆರೆಸಲ್ಪಡುವಂತಹ ಒಂದು ಸಮಯದ ಹತ್ತಿರಕ್ಕೆ ಬಂದಂತಹ ಒಂದು ಸಮಯ ಅದಾಗಿತ್ತು. And it says, let's back up to verse 36. It says, when Jesus had said these things, he departed and hid himself from them. Though he had done so many signs before them, they still did not believe in him. ಯೋಹಾನ ಬರೆದ ಸುವಾರ್ತೆ 12:36ನೇ ವಚನ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗುವಿರೆಂದು ಹೇಳಿದನು. ಇದನ್ನು ಯೇಸು ಹೇಳಿದ ಮೇಲೆ ಅವರನ್ನು ಬಿಟ್ಟು ಹೋಗಿ ಅಡಗಿಕೊಂಡನು. The crowds were amazed. ಅಲ್ಲಿದ್ದಂತ ಜನರಿಗೆ ಆಶ್ಚರ್ಯವಾಯಿತು, ನಿಜವೇ. But they would not believe in him who offered salvation. ಆದರೆ ರಕ್ಷಣೆಯನ್ನು ಒದಗಿಸಿದಂತ ಯೇಸು ಕ್ರಿಸ್ತನ ಮೇಲೆ ಅವರು ನಂಬಿಕೆಯನ್ನು ಇಡಲಿಲ್ಲ. The demons believed in him, and they were terrified. ಆದರೆ ದೆವ್ವಗಳು ಸಾತನ ಮೇಲೆ ನಂಬಿಕೆ ಇಡುವುದು ಅವರಿಗೆ ಗಡಬಡಿದಂತ ಸಂಗತಿ ಅದಾಯಿತು. But the ones who actually believed in him, which was the demons, they could never be saved. ಆದರೆ ಆತನ ಮೇಲೆ ನಂಬಿಕೆ ಇಟ್ಟಂತ ದೆವ್ವಗಳು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. But those who could be saved, the people, they were amazed, but they never believed in him. ಆದರೆ ಜನರಿಗೆ ಆ ಒಂದು ರಕ್ಷಣೆಯ ಸದಾವಕಾಶ ಸಿಕ್ಕಿದ್ದಾಗಿ ಸಹ ಅವರು ಆಶ್ಚರ್ಯಚಕಿತರಾದರು, ಆದರೆ ಯೇಸು ಕ್ರಿಸ್ತನ ಮೇಲೆ ಅವರು ನಂಬಿಕೆಯನ್ನು ಇಡಲಿಲ್ಲ. Tragedy here is the amazed people and the terrified demons go to the same lake of fire. ಆದರೆ ದುಃಖಕರವಾದ ಸಂಗತಿ ಎಂಬುದಾಗಿ ಹೇಳಿದರೆ, ನಂಬಿಕೆ ಇಡದಂತ ಈ ಜನರು ಅಲ್ಲಿ ಗರಬಡಿದಂತೆ ಭಯಗ್ರಸ್ತರಾದಂತಹ ದೆವ್ವವು ಸಹ ಎರಡೂ ಸಹ ಇಬ್ಬರು ವ್ಯಕ್ತಿಗಳು ಸಹ ಬೆಂಕಿ ಗಂಧಕಗುಡಿದಂತ ನರಕಕ್ಕೆ ನಡೆಸಲ್ಪಡುವಂತರಾಗಿದ್ದಾರೆ. Father, we just thank you for your word. We thank you for who Jesus is. We thank you for your love for us, that Jesus accepted this plan of salvation, which was put into practice before the foundations of the world were laid. And when he came, he presented himself as the Son of God and did so many signs and wonders before people, but they still did not believe. But he still went to the cross, still went and died for those who would believe. And we thank you that you've drawn us to yourself, and we pray that you would use us to bring others to a saving knowledge of Jesus Christ. In Jesus' name. Amen. Amen.